ಶೃಂಗೇರಿ ಕ್ಷೇತ್ರದ ವಿಚಾರವಾಗಿ ಜೀವರಾಜ್ ಅವರಿಗೆ ಈಗ ಚುನಾವಣಾ ಆಯೋಗ ಗೆದ್ದಿದೆ ಅಂತ ಕೊಟ್ಟಿದೆ. ಬಟ್ ಸ್ಪೀಕರ್ ಅವರು ಪ್ರಮಾಣ ವಚನ ಬೋಧಿಸ್ತಾ ಇಲ್ಲ ಅಂತ ರಾಜ್ಯಪಾಲರು ಬಿಜೆಪಿ ಅವರು ದೂರು ಕೊಟ್ಟಿದ್ದಾರೆ ಸರ್. ಸೊ ನಿನ್ನೆ ಸಿಎಂ ಸುದ್ದಿಗೋಷ್ಠಿ ಮಾಡಿ ವೋಟ್ ಡಕಾಯಿತಿನ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ವೋಟ್ನಲ್ಲಿ ಮ್ಯಾನಿಪುಲೇಷನ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಕೇಸ್ ತಗೊಂಡು FIR ರಿಜಿಸ್ಟರ್ ಮಾಡಿದ್ದೇವೆ. ಆ FIRಗೂ ಕೂಡ ನಿನ್ನೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. 2 ದಿವಸದ ನಂತರ ಮತ್ತೆ ಅದು ಟೈಮ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಬರುತ್ತೆ. ಏನು ತೀರ್ಮಾನ ಆಗುತ್ತೆ ಅಂತ ನೋಡಿದ್ವಿ, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಯಾವುದು FIR ಬಗ್ಗೆ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಈಗಾಗಲೇ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅದ್ರ ಬಗ್ಗೆ ಮತ್ತೆ ರಾಜೀವ್ ಗೌಡ್ರು ಕೋರ್ಟಿಗೆ ಹೋಗ್ತಾರ ಏನೋ ಅದನ್ನ ನೋಡಬೇಕು. ಚುನಾವಣಾಧಿಕಾರಿಗಳು ಕಂಪ್ಲೇಂಟ್ ಕೊಡದೇನೆ ಜೀವರಾಜ್ ಮೇಲೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮೇಲೆ ಪೊಲೀಸ್ ತನಿಖೆ ಏನಾದರೂ ಆಗುತ್ತಾ ಸರ್? ಅಲ್ಲ, ಅದನ್ನೇ ತಗೊಂಡಿದ್ದೀವಲ್ಲ, FIR ಅದನ್ನೇ ತಗೊಂಡಿದ್ದೀವಿ. ಕಂಪ್ಲೇಂಟ್ ಅಫಿಷಿಯಲ್ಸ್ ಕೊಟ್ಟಿಲ್ಲ, ಅವರು ರಾಜೀವ್ ಗೌಡ್ರು ಮತ್ತೆ ಅವ್ರ ಕಡೆ ಮುಖಂಡರುಗಳು ಕೊಟ್ಟಿರೋಂಥ ಕಂಪ್ಲೇಂಟ್ ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅವಕಾಶ ಏನು, ಯಾರು ಕಂಪ್ಲೇಂಟ್ ಕೊಟ್ಟರೆ ತಗೊಂಡೆ. ಸಿಎಂ ಹೇಳಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಇದು ಮಾಡ್ತಾ ಇದೀವಿ ಅಂತ ಹೇಳಿ. ನೇರವಾಗಿ ಎಲೆಕ್ಷನ್ ಕಮಿಷನ್ ಮೊರೆ ಹೋಗ್ಬೋದಿತ್ತಲ್ವಾ ಅನ್ನುವಂತ ಪ್ರಶ್ನೆ. ಅಲ್ಲಲ್ಲ, ಇದು ಇದೇ ಬೇರೆ ಅದೇ ಬೇರೆ. ಇದು ಪ್ರೈವೇಟ್ ಕಂಪ್ಲೇಂಟ್. ಇದು ಪೊಲೀಸಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟ ಪ್ರೊಸೀಜರ್ ಇದೆಯಾ ಅಂತ ಹೇಳಿ. ಎಲೆಕ್ಷನ್ ಎನಿ ಕಂಪ್ಲೇಂಟ್ ಬಗ್ಗೆ ತನಿಖೆ ಆಗಬೇಕು. ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಅದ್ರದ್ದೇನಿಲ್ಲ. ಎಲೆಕ್ಷನ್ ಕಮಿಷನ್ದು ಅವರು ಮಾಡಿರ್ತಕ್ಕಂಥ ಪ್ರೊಸೀಜರ್ ಅಲ್ಲಿ ಇದ್ರ ಬಗ್ಗೆ ಅದನ್ನ ಇದೇ ಬೇರೆ. ರಾಹುಲ್ ಗಾಂಧಿ ಕುರ್ಚಿ ಕಿತ್ತಾಟ ಕೇರಳಕ್ಕೂ ಈಗ ಹರಡುತ್ತಾ ಅನ್ನೋದು. ಯಾಕಂದ್ರೆ ಸಿಎಂಗೆ 3 ಜನ ಕ್ಯಾಂಡಿಡೇಟ್, ಹೈಕಮಾಂಡ್ಗೆ ಮೊದಲೇ ಕರ್ನಾಟಕದ್ದು ಬಗೆಹರಿಸೋದು ಈಗ ಪೈಪ್ಲೈನ್ ಅಲ್ಲಿ ಇದೆ, 2ನೇದು ಕೂಡ ಸ್ಟಾರ್ಟ್ ಆಗ್ತಿದೆ. ನೋಡಿ, ಒಂದು ಸರ್ಕಾರ ಬಂದಾಗ ಕೆಲವು ಸಂದರ್ಭದಲ್ಲಿ 2-3 ಜನ ಮುಖಂಡರುಗಳಿದ್ದಾಗ ತೀರ್ಮಾನ ಮಾಡೋದು ಟೈಮ್ ತಗೊಳುತ್ತೆ. ಇದು ಒಂದು ಪ್ರೊಸೀಜರು. ಈಗ 3 ಜನ 4 ಜನ ಅಲ್ಲಿರುವಾಗ ನ್ಯಾಚುರಲಿ ಹೈಕಮಾಂಡ್ನವ್ರಿಗೆ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಮಾಡಲೇಬೇಕಲ್ಲ, ಮಾಡ್ತಾರೆ. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಚುನಾವಣೆ ಎಲ್ಲ ಮುಗೀತು. ಕೆಲವರೆಲ್ಲರೂ ಒಂದ್ ಟೈಮ್ ಹಿರಿಯ ಶಾಸಕರು ಹೋಗಿದ್ರು, ಮತ್ತೆ ಹೋಗ್ಲಿಕ್ಕೆ 10ನೇ ತಾರೀಕು ಹೋಗ್ಲಿಕ್ಕೆಲ್ಲ ರೆಡಿ ಆಗಿದ್ದಾರೆ. ಸೊ ಗೊಂದಲಗಳ ಪರಿಹಾರ ಆಗುತ್ತಾ ಈಗಲಾದ್ರೂ ಅಂತ ರಾಜ್ಯದ್ದು ಸಿಎಂ ಗೊಂದಲ ಮತ್ತೆ ಶಾಸಕ? ನೋಡಿ, ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅಂದ್ರೆ ಪದೇ ಪದೇ ನಾವು ಕೇಳಿದೀವಿ, ಬಟ್ ಇವತ್ತು ಒತ್ತಡ ಹೇರಿದಾಯ್ತು, ರಿಕ್ವೆಸ್ಟ್ ಮಾಡಿದಾಯ್ತು, ನಾಜೂಕಾಗಿ ಹೇಳಿದಾಯ್ತು, ಗೊಂದಲ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಅಂತರಂಗದಲ್ಲಿ ಗೊಂದಲ ಇದ್ದೇ ಇದೆ. ಅದು ಖಂಡಿತವಾಗಿಯೂ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದೇ ಇರೋ ತರ ನೀವುಗಳೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಅಂತ ಅನ್ಸಿದಿಲ್ಲ ಸರ್? ಅವ್ರಿಗೆ ಗೊತ್ತಿದ್ರು ಇದನ್ನ ವೈ ಆರ್ ದೇ ಡಿಲೇಯಿಂಗ್ ಇಟ್? ಬಗೆಹರಿಸದೇ ಇರುವಂತ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಚುನಾವಣೆಯಲ್ಲಿ ಬಿಸಿ ಇದ್ರು. ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಯಾಕೆಂದ್ರೆ ನಾನು ಹೇಳಿದಾಗೆ ನಮಗೆ ಬೇಕಾಗಿರೋದು ಆಡಳಿತ ಮುಖ್ಯ. ಆಡಳಿತ ಜನಗಳಿಗೆ ನೀವು ಕಿತ್ತಾಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿಯಪ್ಪ, ನಮ್ಗೆ ಆಡಳಿತ ಮುಖ್ಯ, ಕಾರ್ಯಕ್ರಮ ಮುಖ್ಯ ಅನ್ನುವಂಥದ್ದು ಸಂದರ್ಭ. ಅದಕ್ಕೋಸ್ಕರ ಬೇಗ ಬಗೆಹರಿಸ್ತಾರೆ ಅಂತ ಅನ್ಕೊಳ್ತೀನಿ. ಪುನರಚನೆಗೆ ನಿಮ್ಮ ಒಪ್ಪಿಗೆ ಇದೆ ಸರ್? ಪುನರಚನೆ ಆಗ್ಬೇಕು ಅನೇಕ ಜನ ಶಾಸಕರು. ನಾವು ಹೇಳುವಂತ ವಿಚಾರಗಳಲ್ಲ ಇವು. ನಾವು ಹೆಂಗೆ ಹೇಳಕ್ಕಾಗತ್ತೆ? ನನ್ನ ಅಭಿಪ್ರಾಯ ಹೇಳ್ಬಿಟ್ರೆ ಅದೇನು ಏನಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ನವರು ಇವರೆಲ್ಲ ಕೂತ್ಕೊಂಡು ನಾವು ಹಿಂದೆ ಎಲ್ಲ ನೋಡಿದ್ದೀವಲ್ಲ. ಕಳೆದ 40 ವರ್ಷದಲ್ಲಿ ನಾನು ಕೂಡ ಅನೇಕ ಇಂತಹ ಸಂದರ್ಭಗಳನ್ನ ನೋಡಿದ್ದೇನೆ. ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೈಮ್ ತಗೊಳುತ್ತೆ. ನಮ್ಮ ಕೇಸು ಈಗ ಹಂಗಾಗಿದೆ. ಅದರಿಂದ ಈಗ ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಖರ್ಗೆ ಅವ್ರನ್ನ ನೀವು ರಾಜ್ಯ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ರಿ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕರು ಕೂಡ ಅದನ್ನೇ ಒತ್ತಾಯ ಮಾಡಿದ್ದಾರೆ. ರಾಯರೆಡ್ಡಿ ಕೂಡ ನೆಕ್ಸ್ಟ್ ಆಪ್ಷನ್ ಸಿದ್ದರಾಮಯ್ಯ ಬಿಟ್ಟೆ ಅವರೇ ಅಂತ ಅನ್ನುವಂಥ ಮಾತುಗಳು. ಇಲ್ಲ, ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ಆದರೆ ಅಂತಿಮವಾಗಿ ತೀರ್ಮಾನ ಮಾಡೋರು ಹೈಕಮಾಂಡ್ ಅಲ್ವಾ? ಅವ್ರೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಏನೇ ತೀರ್ಮಾನ ತಗೊಳ್ಳಿ, ಅವ್ರು ಏನೇ ತೀರ್ಮಾನ ತಗೊಂಡ್ರು ನಾವೆಲ್ಲ ಬದ್ಧವಾಗಿರ್ತೀವಿ. ಈ ನಾಯಕತ್ವ ಕಿತ್ತಾಟ ಸರ್, ಖರ್ಗೆ ಅವರ ಆಗಮನ ಒಂದ ಪರಿಹಾರ? ನಾನು ಹೇಳಿದ್ನಲ್ಲ, ನೀವು ಯಾವುದೇ ರೀತಿಯಲ್ಲಿ ಪ್ರಶ್ನೆ ಹಾಕಿದ್ರು ಕೂಡ ಉತ್ತರ ಒಂದೇ, ಹೈಕಮಾಂಡ್. ರೆಸ್ಪೆಕ್ಟ್ ಟು ದ ಡೆವಲಪ್ಮೆಂಟ್ ಆಫ್ ದ 5 states ರಿಸಲ್ಟ್ಸ್, ಹೌ ಡು ಯು ಸೀ? ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7.
ಇದು ಸತ್ಯದ ಧ್ವನಿ.